ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಸಾಂಗತ್ಯ ಎನ್ನುವುದು ಇದು ಒಂದು ಛಂದೋ ಪ್ರಕಾರವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ಸರಿಯಾಗಿ ಜೋಡಿಸಿ ಬರೆಯಿರಿ. ಗ್ರಾಮಗಳ ಪ್ರಗತಿಗೆ ಸಾಕ್ಷರತೆಯು ಕಾರಣ. ಇದು ಸರಿಯಾದ ಕ್ರಮವಾಗಿದೆ. ಮುಂದಿನ ಕ್ವಶನ್ ಅಪರಾಧಿ ಎಂಬುದರ ವಿರುದ್ಧ ಪದ ನಿರಪರಾಧಿಯಾಗಿದೆ. ಮುಂದಿನ ಕ್ವಶನ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಆಗಿದ್ದಾರೆ. ಮುಂದಿನ ಕ್ವಶನ್ ಕರತಲ ಮಲಕ ಎಂದರೆ. ಈ ಕರತಲ ಮಲಕ ಅಂದರೆ ಸುಲಭವಾದದ್ದು ಅಂತ ಅರ್ಥವನ್ನು ಕೊಡುತ್ತೆ. ಮುಂದಿನ ಕ್ವಶನ್ ಗುಹೇಶ್ವರ ಎಂಬುದು ಯಾರ ಅಂಕಿತನಾಮ. ಈ ಗುಹೇಶ್ವರ ಅನ್ನೋದು ಅಲ್ಲಮ ಪ್ರಭುವಿನ ಅಂಕಿತನಾಮವಾಗಿದೆ. ಮುಂದಿನ ಕ್ವಶನ್ ಚಳ್ಳೆ ಹಣ್ಣು ತಿನಿಸು ಎಂದರೆ. ಚಳ್ಳೆ ಹಣ್ಣು ತಿನಿಸು ಅಂದರೆ ಮೋಸ ಮಾಡು ಅಂತ ಅರ್ಥ. ಮುಂದಿನ ಕ್ವಶನ್ ಅಧಿಕಾರ ಎಂಬುದು ಅಂತ ಕೊಟ್ಟಿದ್ದಾರೆ. ಇದು ಯಾರಿಂದ ಪಡೆದದ್ದು? ಆಡಳಿತಗಾರರು ಪಡೆದುಕೊಂಡ ಶಕ್ತಿಯಾಗಿದೆ ಈ ಅಧಿಕಾರ ಎನ್ನುವುದು. ಮುಂದಿನ ಕ್ವಶನ್ ತಿಂಗಳು ಎಂದರೆ ಏನು? ಈ ತಿಂಗಳು ಎಂದರೆ ಚಂದ್ರ. ಮುಂದಿನ ಕ್ವಶನ್ ಈ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. KS ನರಸಿಂಹಸ್ವಾಮಿಯವರು ದೀಪವು ನಿನ್ನದೆ ಅಂತ ಕವನವನ್ನು ಬರೆದವರು ಈ KS ನರಸಿಂಹಸ್ವಾಮಿಯವರಾಗಿದ್ದಾರೆ. ಜಯ ಭಾರತ ಜನನಿಯ ತನುಜಾತೆ ಅಂತ ಹೇಳಿದವರು ಕುವೆಂಪು ಅವರಾಗಿದ್ದಾರೆ. ಜನಗಣಮನವನ್ನು ಬರೆದವರು ರವೀಂದ್ರನಾಥ ಠಾಕೂರ್ ಅವರು. ಒಂದೇ ಮಾತರಮನ್ನ ಈ ಬಂಕಿಂ ಚಂದ್ರ ಚಟರ್ಜಿಯವರು ಬರೆದಿದ್ದಾರೆ. ಮುಂದಿನ ಕ್ವಶನ್ ಆತ್ಮಜ ಎಂಬುದರ ಸಮಾನಾರ್ಥ ಪದ ಅಂತ ಕೊಟ್ಟಿದ್ದಾರೆ. ಈ ಆತ್ಮಜ ಪದದ ಸಮಾನಾರ್ಥ ಮಗ ಎಂದು. ಮುಂದಿನ ಕ್ವಶನ್ ಚಕ್ರಪಾಣಿ ಎನ್ನುವುದು ಬಹುರ್ವೀಹಿ ಸಮಾಸವಾಗಿದೆ. ಮುಂದಿನ ಕ್ವಶನ್ ಆಡು ಭಾಷೆ ಎಂದರೆ ಅಂತ ಇದೆ. ಈ ಆಡು ಭಾಷೆ ಅಂದರೆ ದೈನಂದಿನ ಭಾಷೆಯಾಗಿದೆ. ಅಂದರೆ ನಾವು ದಿನನಿತ್ಯ ಬಳಸುವಂತಹ ಭಾಷೆ ಆಡು ಭಾಷೆಯಾಗಿದೆ. ಮುಂದಿನ ಕ್ವಶನ್ ಕನ್ನಡಂ ಕಸ್ತೂರಿಯಲ್ತೆ ಎಂದು ಹೇಳಿದ ಕವಿ. ಮುದ್ದಣ್ಣ ಕವಿಯು ಕನ್ನಡಂ ಕಸ್ತೂರಿಯಲ್ತೆ ಎಂದು ಹೇಳಿದ ಕವಿಯಾಗಿದ್ದಾನೆ. ಮುಂದಿನ ಕ್ವಶನ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದು ಹೇಳಿಕೆಯನ್ನ ಜನಪ್ರಿಯಗೊಳಿಸಿದವರು ಯಾರು? BM ಶ್ರೀಕಂಠಯ್ಯನವರು ಈ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂಬ ಹೇಳಿಕೆಯನ್ನ ಜನಪ್ರಿಯಗೊಳಿಸಿದರು. ಮುಂದಿನ ಕ್ವಶನ್ ಅಲ್ಮಿಡಿ ಶಾಸನದಲ್ಲಿನ ಭಾಷೆ. ಅಲ್ಮಿಡಿ ಶಾಸನದಲ್ಲಿನ ಭಾಷೆ ಪೂರ್ವದ ಹಳಗನ್ನಡವಾಗಿದೆ. ಮುಂದಿನ ಕ್ವಶನ್ ಕನ್ನಡ ಭಾಷೆಯ ಬಗ್ಗೆ ನೀವೇನು ಬಲ್ಲಿರಿ. ಈ ಕೃತಿಯ ಕರ್ತೃ ಯಾರು? DN ಶಂಕರ ಭಟ್ಟರವರು ಈ ಕನ್ನಡ ಭಾಷೆಯ ಬಗ್ಗೆ ನೀವೇನು ಬಲ್ಲಿರಿ ಎಂಬ ಕೃತಿಯನ್ನು ರಚಿಸಿದ್ದವರಾಗಿದ್ದಾರೆ. ಮುಂದಿನ ಕ್ವಶನ್ ವಾಕ್ಯ ಎಂದರೇನು? ವಾಕ್ಯ ಎಂದರೆ ಸಂಪೂರ್ಣ ಅರ್ಥವನ್ನು ಒಳಗೊಂಡ ಪದಗಳ ಗುಂಪನ್ನ ವಾಕ್ಯ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ಕನ್ನಡ ಭಾಷೆಯ ಸಂಧಿಗಳು ಯಾವುವು? ಈ ಕನ್ನಡ ಭಾಷೆಯ ಸಂಧಿಗಳ್ಯಾವ್ಯಾವು? ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ ಆಗಿರ್ಬೋದು, ಎಣ್ ಸಂಧಿ ಆಗಿರ್ಬೋದು, ಇವು ಸಂಸ್ಕೃತ ಸಂಧಿಗಳಾಗಿವೆ. ಮುಂದಿನ ಕ್ವಶನ್ ಸಂಧಿ ಎಂದರೇನು? ಸಂಧಿ ಎಂದರೆ ಪದಗಳು
ಅರ್ಥಕ್ಕನುಗುಣವಾಗಿ ಒಂದಕ್ಕೊಂದು ಎಡೆಬಿಡದೆ ಸೇರುವುದನ್ನು ಸಂಧಿ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್, ಧ್ವನಿ ಎಂದರೆ? ಧ್ವನಿ ಎಂದರೆ ಭಾಷೆಯ ಚಿಕ್ಕ ಘಟಕವಾಗಿದೆ. ಮುಂದಿನ ಕ್ವಶನ್, ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂಬ ಕೃತಿಯ ಲೇಖಕರು ಯಾರು? ಭಾಷಾ ವಿಜ್ಞಾನದ ಮೂಲ ತತ್ವಗಳು ಎಂಬ ಕೃತಿಯ ಲೇಖಕರು ಎಂ ಚಿದಾನಂದ ಮೂರ್ತಿಯವರು. ಮುಂದಿನ ಕ್ವಶನ್, ನಿಷೇಧಾರ್ಥ ಎಂದರೇನು? ಇಲ್ಲ ಎಂದು ಸೂಚಿಸುವುದು ನಿಷೇಧಾರ್ಥವಾಗಿದೆ. ಮುಂದಿನ ಕ್ವಶನ್, ವಿಭವಾನುಭಾವ ವ್ಯಭಿಚಾರಿ ಸಂಯೋಗದ ರಸನಿಷ್ಪತ್ತಿ ಹೇಳಿಕೆಯು ಈ ಕೃತಿಯಲ್ಲಿದೆ. ನಾಟ್ಯಶಾಸ್ತ್ರ ಕೃತಿಯಲ್ಲಿ ವಿಭವಾನುಭಾವ ವ್ಯಭಿಚಾರಿ ಸಂಯೋಗದ ರಸ ನಿಷ್ಪತ್ತಿ ಹೇಳಿಕೆಯು ಇದೆ. ಮುಂದಿನ ಕ್ವಶನ್, ಗುಣವದ್ ಅಲಂಕೃತಾಚ್ಯ ವಾಕ್ಯಮೇವ ಕಾವ್ಯಂ ಹೇಳಿಕೆಯು ಈತನದ್ದು. ಗುಣವದ್ ಅಲಂಕೃತಾಚ್ಯ ವಾಕ್ಯಮೇವ ಕಾವ್ಯಮೆಂದು ಈ ರಾಜಶೇಖರ ಹೇಳಿದನು. ಮುಂದಿನ ಕ್ವಶನ್, ಪ್ರಜ್ಞನವಾನ ಓಲ್ ಏಕಶಾಲಿನಿ ಪ್ರತಿಭಾಮತ್ತ ಹೇಳಿಕೆಯು ಈತನದ್ದು. ಪ್ರಜ್ಞನವಾನ ಓಲ್ ಏಕಶಾಲಿನಿ ಪ್ರತಿಭಾಮತ್ತ ಅಂತ ಹೇಳಿದವನು ಭಟ್ಟತೌತುತ. ಮುಂದಿನ ಕ್ವಶನ್, ತದದೋಷ ಶಬ್ದಾರ್ಥ ಅಸಗುಣವಲಂಕೃತಿಂ ಪುನಃ ಕೋಪಿ ಹೇಳಿಕೆಯು ಈತನದ್ದು. ತದದೋಷೌ ಶಬ್ದಾರ್ಥ ಅಸಗುಣಂ ಅಲಂಕೃತಿಂ ಪುನಃ ಕೋಪಿ ಹೇಳಿಕೆಯನ್ನು ಮುಮ್ಮಟ ನೀಡಿದ್ದಾನೆ. ಮುಂದಿನ ಕ್ವಶನ್, ಕಾವ್ಯ ಗಾಯತ್ರಿ ಎಂದು ಕಾವ್ಯ ಮೀಮಾಂಸಕರಿಂದ ಗುರುತಿಸಲ್ಪಟ್ಟವು ಯಾವುದು? ಕಾವ್ಯ ಗಾಯತ್ರಿ ಎಂದು ಕಾವ್ಯ ಮೀಮಾಂಸಕರಿಂದ ಗುರುತಿಸಲ್ಪಟ್ಟವು ರಸ, ಧ್ವನಿ, ಔಚಿತ್ಯವಾಗಿದೆ. ಮುಂದಿನ ಕ್ವಶನ್, ಪ್ರಾಸ ಪ್ರಭೇದಗಳ ಸಂಖ್ಯೆ. ಈ ಪ್ರಾಸ ಪ್ರಭೇದಗಳ ಸಂಖ್ಯೆ 6. ಪ್ರಾಸಗಳಲ್ಲಿ 6 ಪ್ರಾಸಗಳಿವೆ. ಸಿಂಹಪ್ರಾಸ, ಗಜಪ್ರಾಸ, ಅಜಪ್ರಾಸ, ಅಯಪ್ರಾಸ, ಶರಭಪ್ರಾಸ ಮತ್ತು ಋಷಭ ಪ್ರಾಸವಾಗಿದೆ. ಮುಂದಿನ ಕ್ವಶನ್, ನೆಗಳಿಗೆ ಶಬ್ದದ ಪ್ರಾಸವು ಈ ಗಣಕ್ಕೆ ಹೊಂದುತ್ತದೆ. ಈ ನೆಗಳಿಗೆ ಶಬ್ದವು ಜಗಣಕ್ಕೆ ಹೊಂದುತ್ತದೆ. ಮುಂದಿನ ಕ್ವಶನ್, ಎಳೆಯಲ್ಲಿನ ಒಟ್ಟು ಗಣಗಳ ಸಂಖ್ಯೆ. ಎಳೆಯಲ್ಲಿನ ಒಟ್ಟು ಗಣಗಳ ಸಂಖ್ಯೆ 7 ಆಗಿದೆ. ಎಳೆಯಲ್ಲಿನ 7 ಗಣಗಳ ಸಂಖ್ಯೆಯನ್ನು ತಿಳಿಸಿದವನು ನಾಗವರ್ಮ. ಮುಂದಿನ ಕ್ವಶನ್, ಸಮವೃತ್ತಗಳಲ್ಲಿನ ಪ್ರಭೇದಗಳ ಸಂಖ್ಯೆ ಅಂತ ಇದೆ. ಸಮವೃತ್ತಗಳಲ್ಲಿನ ಪ್ರಭೇದಗಳ ಸಂಖ್ಯೆ 26 ಆಗಿದೆ. ಮುಂದಿನ ಕ್ವಶನ್, ಶಾರ್ದೂಲ ವಿಕ್ರೀಡಿತ ವೃತ್ತವು ಮೂಲತಃ ಈ ಛಂದೋ ಪ್ರಕಾರದಿಂದ ಕನ್ನಡಕ್ಕೆ ಬಂದಿದೆ. ಈ ಶಾರ್ದೂಲ ವಿಕ್ರೀಡಿತ ವೃತ್ತವು ಅತಿಧೃತಿ ಎಂಬ ಛಂದೋ ಪ್ರಕಾರದಿಂದ ಕನ್ನಡಕ್ಕೆ ಬಂದಿದೆ. ಮುಂದಿನ ಕ್ವಶನ್, ಕವಿರಾಜ ಮಾರ್ಗವು ಯಾವ ಸಂಸ್ಕೃತ ಶಾಸ್ತ್ರ ಗ್ರಂಥವನ್ನು ಅನುಸರಿಸಿದೆ? ಕವಿರಾಜ ಮಾರ್ಗವು ದಂಡಿಯ ಕಾವ್ಯಾದರ್ಶ ಕೃತಿಯನ್ನು ಅನುಸರಿಸಿದೆ. ಭಾಮಹ ಕಾವ್ಯಾಲಂಕಾರವನ್ನು ತಿಳಿಸಿಕೊಟ್ಟಿದ್ದಾನೆ. ಮುಂದಿನ ಕ್ವಶನ್, ಕಾವ್ಯ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತಯೋ ಶಬ್ದಾರ್ಥಯೋ ಓರ್ವರ್ತತೆ. ಕಾವ್ಯ ಸ್ವರೂಪ ಹೇಳುವ ಈ ವ್ಯಾಖ್ಯೆ ಯಾರದ್ದು? ಇದು ವಾಮನನ ವಾಕ್ಯಗಳಾಗಿವೆ. ಮುಂದಿನ ಕ್ವಶನ್, ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿಂ. ಈ ಮಾತನ್ನ ಹೇಳಿದವರು ಯಾರು? ಯಾವ ಕೃತಿಯಲ್ಲಿ? ಆನಂದವರ್ಧನ
ಧ್ವನ್ಯಾಲೋಕ ಕೃತಿಯಲ್ಲಿ ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿಂ ಮಾತನ್ನ ಹೇಳಿದ್ದಾನೆ. ಮುಂದಿನ ಕ್ವಶನ್, ಅನುಚಿತಾರ್ಥ ಎಂಬುದು ಯಾವುದು? ಈ ಅನುಚಿತಾರ್ಥ ಎಂಬುದು ಪದ ದೋಷವಾಗಿದೆ. ಮುಂದಿನ ಕ್ವಶನ್, ಇದು ಹೊಸ ರೀತಿ ನೋಡಿದು ನವೀನಂ ಅಲಂಕೃತಿ. ಈ ಮಾತು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ಇದು ಅತಿಶಯೋಕ್ತಿಗೆ ಉದಾಹರಣೆಯಾಗಿದೆ. ಮುಂದಿನ ಕ್ವಶನ್, ಕಟ್ಟುಮೆಯೇನೋ ಮಾಲೆಗಾರ ಪೊಸಬಾಸಿಂಗಂ ಮುಡಿವ ಭೋಗಿಗಳಿಲ್ಲದ ಬಾಡಿಪೋಗದೆ ಸಹೃದಯನ ಮಹತ್ವ ಹೇಳಿದ ಈ ಕವಿ ಯಾರು? ಅವನ ಕಾವ್ಯ ಯಾವುದು? ಇದನ್ನ ಜನ್ನ ತನ್ನ ಅನಂತನಾಥ ಪುರಾಣದಲ್ಲಿ ತಿಳಿಸಿದ್ದಾನೆ.